ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಸೆಂಟ್ರಲ್ದಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥ 8th ಪೇ ಕಮಿಷನ್ ಅಂತ ಕರಿತೀವಿ. 8ನೇ ಒಂದು ಪೇಮೆಂಟ್ ಕಮಿಷನ್, ಪೇ ಕಮಿಷನ್. ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ನೌಕರದಲ್ಲಿದ್ದೀರೋ ಅಥವಾ ಯಾರು ಆಸ್ಪಿರೆಂಟ್ಸ್ ಇದ್ದರು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನ ಬರಿತಾ ಇದ್ದರು, ಅವರಿಗೆ ಒಂದಂಥ ಮಹತ್ತರವಾದ ಸುದ್ದಿ ಆಗುತ್ತೆ ಇದು. ನಮ್ಮ ಕರ್ನಾಟಕದ ಜನ ಹುಡುಗರು ಏನು ಮಾಡ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೀ ನಮ್ಮ ಕರ್ನಾಟಕದ ಎಕ್ಸಾಮ್ಸ್ ಅಷ್ಟೇ ಬರೀತೀರಿ. ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿ ಒಂದು ಸ್ವಲ್ಪ ಸೆಂಟ್ರಲ್ ಎಕ್ಸಾಮ್ಸ್ ಒಳಗಡೆ ಮ್ಯಾಥಮೆಟಿಕ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ GK ಕಡಿಮೆ ಇರುತ್ತೆ. ಸ್ವಲ್ಪ ಮ್ಯಾಥ್ಸನ್ನು ನೀವು ಓದ್ಕೊಂಡ್ಬಿಟ್ರೆ ಸೆಂಟ್ರಲ್ ಎಕ್ಸಾಮ್ಸು ಈಸಿಯಾಗಿ ಪಾಸ್ ಮಾಡ್ಬೋದಾಗಿರುತ್ತೆ. ಮತ್ತು ಪ್ರೆಸೆಂಟ್ ಏನಪ್ಪ ಅಂದರೆ ಆರ್ ಬಿ ಗ್ರೂಪ್ ಡಿ ಪೋಸ್ಟ್ ಇದೆಯಲ್ಲ, ತುಂಬ ಜನ ಅದು ಏನಪ್ಪ ಅಂದರೆ ಲೋ ಇದಿದೆ, ಪೇಮೆಂಟ್ ಕಡಿಮೆ ಇದೆ, ಅಥವಾ 18K ಅಂತ ಅವರು ಬೇಸಿಕ್ ಪೇ ಕೊಟ್ಟಿದ್ದಾರೆ. ಅದನ್ನು ಆ ಟೈಪ್ ಕಡಿಮೆ ಪೇಮೆಂಟ್ ಇದೆ ಅಂತ ನೀವು ನೆಗ್ಲೆಕ್ಟ್ ಮಾಡಿದರೆ ನಿಮ್ಮಂಥ ಹುಚ್ಚರು ಯಾರೂ ಅಲ್ಲ ಸ್ನೇಹಿತರೆ. ಪ್ರೆಸೆಂಟ್ ಏನಪ್ಪ ಅಂದರೆ ಈ ಒಂದು 8th ಪೇ ಕಮಿಷನ್ ಬರ್ತಾ ಇದೆ. ಆ 8th ಪೇ ಕಮಿಷನ್ ಬಂತು ಅಂತ ಅಂದರೆ ಈ ಒಂದು 18,000 ಇದ್ದಿದ್ದು ಎಷ್ಟು ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬರೀ ಗ್ರೂಪ್ ಡಿ ಅಷ್ಟೇ ಅಲ್ಲ, ಸೆಂಟ್ರಲ್ದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಪೋಸ್ಟ್ಗೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಗೆ ಹೆಚ್ಚಿಗೆ ಮಾಡ್ತಾರೆ, ಯಾವ ಆಧಾರದ ಮೇಲೆ, ಮತ್ತು ಎಷ್ಟು ಹೆಚ್ಚಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಇನ್ನೂ ಏನಪ್ಪ ಅಂದರೆ ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಯಾವಾಗ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇದರಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ನೋಡ್ರಿ, ಏನಪ್ಪ ಅಂತಂದರೆ ಈ ಒಂದು ಕೇಂದ್ರ ಸರ್ಕಾರ ವೇತನದ ಕನಿಷ್ಠ 33% ಅಂತ ಇಲ್ಲಿ ನ್ಯೂಸ್ ಒಳಗಡೆ ಬಂದಿತ್ತು, ಅದನ್ನು ನಾನು ತೆಗೆದುಕೊಂಡಿದ್ದೀನಿ. ಬಟ್ ಈ ಒಂದು ನೆಕ್ಸ್ಟ್ ಏನಪ್ಪ ಅಂದರೆ 2.86 ಫಿಟ್ಮೆಂಟ್ ಫ್ಯಾಕ್ಟರ್ ಆಧರಿಸಿ ಲೆಕ್ಕಾಚಾರ ಮೂಲ ವೇತನ 18,000ದಿಂದ 51,480ಕ್ಕೆ ಏರಿಕೆ. ಅಂದರೆ ಬರೀ ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಈ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅಥವಾ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದರೆ ಏನು, ಇಂಗ್ಲೀಷ್ ಒಳಗಡೆ ನೋಡ್ರಿ ಏನಂತ ಕರೀತಾರೆ, ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಕರೀತಾರೆ, ಫಿಟ್ಮೆಂಟ್ ಫ್ಯಾಕ್ಟರ್. ಈ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟಪ್ಪ ಅಂತಂದರೆ 2.86 ಅಂದರೆ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಗ್ರೂಪ್ ಡಿ ವೇತನ ಎಷ್ಟಿದೆ, 18,000 ಇದೆ. 18,000 ಇದೆ. ಈ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಬೆಲೆ ಏರಿಕೆ ಆಧಾರದ ಮೇಲೆ ಇದನ್ನು ಡಿಸೈಡ್ ಮಾಡ್ತಾರೆ. ಇದು ಇಂಟು 2.86 ಮಾಡಿದರೆ ಎಷ್ಟಾಗುತ್ತೆ, 51,480 ಆಗುತ್ತೆ. ಇಷ್ಟು ಏನಪ್ಪ ಅಂದರೆ ಇದು ಬೇಸಿಕ್ ಪೇ ಇದು. ಪ್ಲಸ್ ಅಲೌನ್ಸಸ್ ಏನಿಲ್ಲ ಅಂದರೂ ಅದರ ಲೆವೆಲಿಗೆ ಅಂತ ಅಂದರೆ ಒಂದು 10,000 ಅಲೌನ್ಸಸ್ ಬರುತ್ತೆ. ಅಲೌನ್ಸಸ್ ಅಂದ್ರೇನು, ನಿಮಗೆ ವಸತಿ ಆಗಿರಲಿ, ನಿಮಗೆ ಅಡ್ಡಾಡೋಕ್ಕೆ ಖರ್ಚಾಗಿರಲಿ, ಅಂದರೆ ನಿಮ್ಮ ಟ್ರಾವೆಲಿಂಗ್ ಖರ್ಚು, ವಸತಿ ಎಲ್ಲ ಹಿಡ್ಕೊಂಡು ಅವರೊಂದು ಮಿನಿಮಮ್ ಒಂದು 10,000 ಅನ್ನೋದು ಕೊಡ್ತಾರೆ. ಒಂದು 61,480 ನಿಯರ್ ಬರುತ್ತೆ ಸ್ನೇಹಿತರೆ ಸ್ಯಾಲ್ರಿ. ನೋಡಿರಿ ಎಷ್ಟೊಂದು ಹೈಕ್ ಆಗ್ತಾ ಇದೆ. ಅಂದರೆ ಇದು ಯಾವಾಗ ಜಾರಿಗೆ ಆಗುತ್ತೆ ಅಂದರೆ ಜನವರಿ 1, 2026ರಿಂದ ಜಾರಿ ಆಗುತ್ತೆ ಅಂತ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಯಾರು ಬರೀ ಕರ್ನಾಟಕದ ಎಕ್ಸಾಮ್ಸಿಗೆ ಅಷ್ಟೇ ಪ್ರಿಪೇರ್ ಆಗ್ತಾ ಇದ್ರು, ನೀವು ಮೈಂಡ್ಸೆಟ್ಟನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು, ಅಂದರೆ ಪ್ರೆಸೆಂಟ್ ಒಂದಷ್ಟು ಕರ್ನಾಟಕದ ಒಳಗಡೆ ಕೇಸ್ ನಡೀತಾ ಇದ್ದಾವೆ. ಅಂದರೆ SC ಒಳ ಮೀಸಲಾತಿ ನಡೀತಾ ಇದೆ. KSದು ಏನಪ್ಪ ಅಂದರೆ ಮರುಪರೀಕ್ಷೆ ಆಯ್ತಲ್ಲ, ಅದರದ್ದು ಒಂದು ಸ್ವಲ್ಪ ಗೊಂದಲ ನಡೀತಾ ಇದೆ. ಅವೆಲ್ಲಗಳನ್ನು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಮಿನಿಮಮ್ 5ರಿಂದ 6 ತಿಂಗಳು, 5ರಿಂದ 6 ತಿಂಗಳವರೆಗೆ ಯಾವುದೇ ರೀತಿಯಾದ ಕಾಲ್ಫಾರ್ಮ್ ಇಲ್ಲ. 5ರಿಂದ 6 ತಿಂಗಳವರೆಗೆ ಕಾಲ್ಫಾರ್ಮ್ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ ಅವರು. ಅದು 5ರಿಂದ 6 ತಿಂಗಳು ಕೂಡ ಹೋಗ್ಬೋದು, ಅದಕ್ಕಿಂತ ಜಾಸ್ತಿನೇ ಹೋಗ್ಬೋದು. ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಗ್ರೂಪ್ ಡಿ ಎಕ್ಸಾಮ್ 32,000 ಪೋಸ್ಟ್ ಕರೆದಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಓದ್ಬಿಟ್ರೆ, ನಮ್ಮ ಸ್ವಂತ ರೀಜನ್ಗೆ ಹಾಕಿ ಸ್ವಲ್ಪ ಎಫರ್ಟ್ ಹಾಕಿ ಹೋದ್ರೆ, ನಮ್ಮ ಸ್ವಂತ ರೀಜನ್ ಅಂತ ಏನಿಲ್ಲ, ಬೇರೆ ಸ್ಟೇಟ್ನಲ್ಲಿ ನೀವು ನೌಕರಿ ಮಾಡಿದ್ರು ಇಷ್ಟು ಪೇಮೆಂಟ್ ಎಲ್ಲಿ ನೌಕರಿ ಮಾಡಿದ್ರು ನಡೆಯುತ್ತೆ ಸ್ನೇಹಿತರೆ. ಈ ಪೇಮೆಂಟ್ಗೆ ಎಲ್ಲಿ ನೌಕರಿ ಮಾಡಿದ್ರು ನಮಗೆ ಆಧಾರವಾಗಿ ಸಿಗುತ್ತೆ. ಅದಕ್ಕೋಸ್ಕರನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಇನ್ನಪ್ಪ 8th ಪೇಮೆಂಟದು ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೇನಪ್ಪ ಅಂದರೆ ಇಲ್ಲೊಂದು ಸ್ವಲ್ಪ ಏನು ಕೊಟ್ಟಿದ್ದಾರೆ ಸ್ವಲ್ಪ ಓದೋಣ ಬನ್ನಿ. ಕೇಂದ್ರ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಸಂಬಂಧ ಶಿಫಾರಸು ಮಾಡಲು ಸರ್ಕಾರ ರಚಿಸಿರುವ 8ನೇ ವೇತನ ಆಯೋಗವು ನೌಕರರಿಗೆ ಭರ್ಜರಿ ವೇತನದ ಕೊಡುಗೆ ನೀಡುವ ಸಾಧ್ಯತೆ ಇದೆ. ಅಟೆಂಡರ್, ಸಹಾಯಕ ಸಿಬ್ಬಂದಿಯಂತಹ ಅಂದರೆ 18,000 ಇದೆ. ಅಟೆಂಡರ್ ಮತ್ತು ಸಹಾಯಕ ಅಂದರೆ ಗ್ರೂಪ್ ಡಿ ಪೋಸ್ಟ್. 18,000 ರೂನಿಂದ 51,480ಕ್ಕೆ ಏರಲಿದೆ. 33,480 ರೂನಷ್ಟು ಪರಿಷ್ಕರಣೆ, ಅಂದರೆ ಇಷ್ಟು ಏರಿಕೆ ಆಗಲಿದೆ, ಅಷ್ಟು ಏರಿಕೆಯಾಗಲಿದೆ. ಒಂದು ವರದಿಗಳು ತಿಳಿಸಿವೆ. ವೇತನ ಆಯೋಗವು ಹೊಸ ವೇತನ ಶಿಫಾರಸು ಮಾಡಲು ಫಿಟ್ಮೆಂಟ್ ಫ್ಯಾಕ್ಟರ್, ಅದೇ ಹೇಳಿದ್ನಲ್ಲ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೇನು. ಇದೊಂದು ಸ್ವಲ್ಪ ಭಾಳಷ್ಟು ವಿಷಯಗಳನ್ನು ತೆಗೆದುಕೊಂಡು ಫಿಟ್ಮೆಂಟ್ ಫ್ಯಾಕ್ಟರ್ನ ಡಿಸೈಡ್ ಮಾಡ್ತಾರೆ. ಈ ಫಿಟ್ಮೆಂಟ್ ಫ್ಯಾಕ್ಟರ್ ಇದ್ರ ಬಗ್ಗೆ ಜಾಸ್ತಿ ತಲೆಯಲ್ಲಿ ಇಟ್ಕೋಬೇಡಿ. ಬಟ್ ಏನಪ್ಪ ಅಂದರೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಷ್ಟೇ ನೆನ್ಪಿಟ್ಕೊಡ್ರಿ. ಏನಪ್ಪ 2.86 ನಿಮ್ಮ ಪ್ರೆಸೆಂಟ್ ಪೇಮೆಂಟ್ ಎಷ್ಟಿದೆಯೋ ಅದಕ್ಕೆ ಅಂದರೆ ಬೇಸಿಕ್ ಪೇಮೆಂಟ್, ಅದಕ್ಕೆ ಈ ಒಂದು 2.86 ಮಲ್ಟಿಪ್ಲೈ ಮಾಡಿದರೆ ಸಿಗ್ತಕ್ಕಂಥ ವ್ಯಾಲ್ಯೂನೇ ಹೈಕ್ ಅಂತ ಕರಿತೀವಿ, ಸ್ಯಾಲ್ರಿ ಹೈಕ್ ಅಂತ ಕರಿತೀವಿ. ಅದು 2 ಪಾಯಿಂಟ್ ಅಂದರೆ ಫಸ್ಟ್ 7ನೇ ವೇತನ ಶ್ರೇಣಿ ಆದಾಗ ಏನಿತ್ತಪ್ಪ ಅಂತಂದರೆ
2.57 ಇತ್ತು ಸ್ನೇಹಿತರೆ. ಸೊ ಅವಾಗ ಅಂದರೆ ಆ ಒಂದು ಸ್ಯಾಲ್ರಿಗೆ ಎಷ್ಟಿತ್ತು, ಬೇಸಿಕ್ ಪೇಮೆಂಟಿಗೆ 2.57 ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ತಕ್ಕಂಥ ವೇತನವು ಏರಿಕೆ ಆಗಿತ್ತು. ಸೊ 7ನೇ ಪೇಮೆಂಟಿಗೆ ಇವಾಗ 8ನೇ ಪೇಮೆಂಟ್ 8th ಪೇ ಕಮಿಷನ್ಗೆ ಏನಪ್ಪ ಅಂತಂದರೆ ಇವು ನೋಡ್ರಿ ಶಿಫಾರಸನ್ನು ಏರಿಕೆ ಮಾಡಲಾಗಿದೆ. ಸೊ ಒಂದು ನಿಮಿಷ, ಸಾರಿ ಏನೋ ಹೋಗ್ತಾ ಇದ್ದಾರೆ ಅದು. ಈಗ ನೋಡ್ರಿ ಫಸ್ಟ್ ಈ ಒಂದು 7,000 ರು ಅಂದರೆ ಮೊದಲಿಗೆ 7ನೇ ಪೇಮೆಂಟ್ ಕಮಿಷನ್ ಆದಾಗ 7,000 ಇದ್ದಿದ್ದು 7,000 ಇತ್ತು. ಸೊ ಬೇಸಿಕ್ ಪೇ ಇಂಟು 2.57 ಅಲ್ಲ 2.57 ಮಾಡಿದರೆ ಸೊ ಎಷ್ಟಾಗ್ತಿತ್ತು, 18,000 ಆಗಿತ್ತು. ಇವಾಗ ಪ್ರೆಸೆಂಟ್ 18,000 ಇದೆ. ಸೊ 18,000 ಇಂಟು ಪಿಟ್ಮೆಂಟ್ ಫ್ಯಾಕ್ಟ್ರಿ 2.86 ಮಾಡಿದರೆ ಸೊ ಇದು 51,480 ಜಿಗಿತ ಆಗಲಿದೆ. ಸೊ ಇದು ಲೆವೆಲ್ 1 ಅಂದರೆ ಗ್ರೂಪ್ ಡಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಎಲ್ಲ ಪೋಸ್ಟದ್ದು ಸೊ ಇಷ್ಟಂತೂ ಹೈಕ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ ಅಂತ ಹೇಳ್ತಾ ಏನಪ್ಪ ಅಂದರೆ ಇಷ್ಟಂತೂ ನೋಡ್ಕೊಡ್ರಿ. ಮತ್ತು ಇನ್ನೂ ಡೀಟೇಲ್ಸ್ ಬಂದರೆ ಅದ್ರ ಬಗ್ಗೆ ಹೇಳ್ತೀನಿ. ಆಲ್ರೆಡಿ ಗ್ರೂಪ್ ಡಿ ಹೆಂಗೆ ಓದಬೇಕು, ಸೊ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಅದ್ರ ಬಗ್ಗೆ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಿಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. 10th ಲೆವೆಲ್ ಆಗಿರ್ತಕ್ಕಂಥ 10th ಲೆವೆಲ್ ಎಕ್ಸಾಮ್ ಅದು. ಸೊ ಅದಕ್ಕೋಸ್ಕರನೇ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಈಸಿಯಾಗಿನೇ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಅಂದರೆ ನಮ್ಮ KPSCದವರು KA ತೆಗೆಯತಕ್ಕಂಥ ಪ್ರಶ್ನೆ ಪೇಪರ್ಗಳನ್ನ ನೋಡಿದಾಗ ಸೊ 10th ಲೆವೆಲ್ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಈಸಿಯಾಗಿ ಬರುತ್ತೆ. ಹಂಗಂತ ಯಾರು ನೆಗ್ಲೆಕ್ಟ್ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಒಂದೊಂದು ಮಾರ್ಕ್ಸ್ ಕೂಡ ವ್ಯಾಲ್ಯೂ ಆಗುತ್ತೆ. ಏನಪ್ಪ ಅಂದರೆ 80+ ಕಟ್ ಆಫ್ ಇರುತ್ತೆ. 80+ ಆರ್ 90+ ಕೂಡ ಕಟ್ ಆಫ್ ಹೋಗ್ಬೋದು. ಇವಾಗ ತುಂಬ ಬೇಡಿಕೆ ಇದೆ. ಸೊ ಅದೇ ರೀತಿ 90+ ಕಟ್ ಆಫ್ ಕೂಡ ಹೋಗ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಕರೆಕ್ಟಾಗಿ ಯಾರು ಒಂದು ಸ್ವಲ್ಪ ಇಂಟೆಲಿಜೆಂಟ್ ಇದ್ದರು ನೀವು ಅದನ್ನು ಓದಿದಾಗ ಗೊತ್ತಾಗುತ್ತೆ. ಸೊ ಏನಪ್ಪ 25 ಪ್ರಶ್ನೆಗಳು ಏನಪ್ಪ ಎದುರಿರ್ತಾವೆ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಡಿರಿ. ಸೈನ್ಸ್ ಬ್ಯಾಕ್ಗ್ರೌಂಡ್ನವ್ರಿಗಂದ್ರೂ ತುಂಬ ಹೆಲ್ಪ್ ಆಗುತ್ತೆ. ಹಂಗಂತೇಳಿ ಸೊ ಕನ್ನಡ ಮೀಡಿಯಮ್ದವ್ರಿಗೆ ಏನು ಹೆಲ್ಪ್ ಆಗಲ್ಲ ಅಂತ ಹೇಳಲ್ಲ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸ್ವಲ್ಪ 10th ಲೆವೆಲ್ ಬೇಸಿಕ್ಕನ್ನು ಓದ್ಕೊಂಡ್ಬಿಟ್ರೆ ಈಸಿಯಾಗಿರುತ್ತೆ. 25 ಸೈನ್ಸ್ ಪ್ರಶ್ನೆಗಳು ಮತ್ತು 25 ಮ್ಯಾಥಮೆಟಿಕ್ಸ್ ಇರುತ್ತೆ, ಮ್ಯಾಥ್ಸ್. ಇನ್ನು 30 ಪ್ರಶ್ನೆಗಳು ಏನಪ್ಪ ಅಂದರೆ 30 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಅದೇ ರೀತಿಯಾಗಿ 20 ಪ್ರಶ್ನೆಗಳು ಏನಾರ GK ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಕೊಟ್ಟಿದ್ದಾರೆ. GK ಆ್ಯಂಡ್ ಕರೆಂಟ್ ಅಫೇರ್ಸು RRB ಗ್ರೂಪ್ ಡಿ ಇದು. ಸೊ ಇದನ್ನು ಯಾರು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಕೊಡ್ರಿ ಮತ್ತು ಇದ್ರ ಪ್ರಕಾರ ಓದ್ಕೊಡ್ರಿ ಅಂತ ಹೇಳ್ತಾ ಸೊ ಈ ವೇತನ ಶ್ರೇಣಿ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಮತ್ತು ಇದರ ಬಗ್ಗೆ ಕಮಿಂಗ್ ವೀಡಿಯೋಸ್ ಬರ್ತಾ ಇರ್ತಾವೆ ಅವುಗಳನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.